ಬೇಬಿ. ಅಯ್ಯೋ ಕರ್ಮ. ಎಲ್ಲದ್ರಲ್ಲೂ ಹುಡುಗಾಟ ಅಲ್ವಾ ನಿನ್ಗೆ? ಇದು ಸರಿ ಇಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಏನು ಲಿಮಿಟ್? ಅಲ್ಲ, ನನ್ ಬಗ್ಗೆ ಗೊತ್ತಿರೋ ನೀನು ಇಂಥ ಸಿಲ್ಲಿ ಕಾಮಿಡಿ ಎಲ್ಲ ಮಾಡ್ತಿದ್ಯಲ್ಲ, ನನಗೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲ. ಅಮ್ಮ ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ. ಬೆಳಿಗ್ಗೆ ಎದ್ದಿದ ತಕ್ಷಣ ಯಾರ ಮುಖ ನೋಡಿದ್ನೋ ಏನೋ, ನಿನ್ನ ಹತ್ರ ಬರೀ ಕಿಂಡಲ್ ಮಾಡ್ಕೊಳ್ಳೋದೇ ಆಗಿದೆ ಇವತ್ತು. ಏ ಪೆಕ್ರೋ, ನೀನೇ ಯೋಚನೆ ಮಾಡು. ದೇವದ ಮುಖವಾಡ ನೋಡಿ ನಾನ್ ಹೆದರ್ಕೊಂತೀನಿ ಅಂತ ನೀನ್ ಹೇಗ್ ಅನ್ಕೊಂಡೆ? ಅದ್ ಹಾಳಾಗೋಗ್ಲಿ, ನನ್ನನ್ನು ಹೆದರ್ಸಕ್ ಬಂದು ನೀನೇ ಹೀಗೆ ಮೂರ್ಛೆ ತಪ್ಪಿದ್ದಿದ್ಯಲ್ಲ. ನಿಜವಾಗ್ಲೂ ನೀನು ಅಮೂಲ್ ಬೇಬಿನೇ. ನನ್ನ ಎದುರ್ಸೋದಲ್ದೆ ಈ ತರ ಅಮೂಲ್ ಬೇಬಿ ಅಂದು ನನ್ನ ಕಾನ್ಫಿಡೆನ್ಸ್ ಎಲ್ಲ ಹಾಳು ಮಾಡ್ತಾ ಇದ್ಯಾ? ಮರಿ, ಒಂದ್ ವಿಷಯ ತಿಳ್ಕೊ. ಒಬ್ಬ ಮನುಷ್ಯನ ಹಾಳು ಮಾಡೋದು ತನ್ನ ಒಳಗಿರೋ ಕೆಟ್ಟು ಗುಣ. ಅವನ ಆ ಕೆಟ್ಟು ಗುಣಕ್ಕೆ ಭಯ ಬೀಳ್ಬೇಕೆ ಹೊರತು ಈ ದೆವ್ವ ಭೂತಕ್ಕಲ್ಲ. ಅದು ಸರಿನೇ. ನೀರಲ್ಲಿ ಮುಳುಗಿರೋರು ಮಳೆಗೆ ಹೆದರ್ಕೋತಾರ? ದೆವ್ವಗಳು ದೆವ್ವದ ಮುಖವಾಡ ನೋಡಿ ಹೆದರ್ಕೊಳಕ್ ಸಾಧ್ಯನಾ? ಕರೆಕ್ಟ್ ಅಮೂಲ್ ಬೇಬಿ, ನಿನ್ ಮೈಂಡ್ ವಾಯ್ಸ್ ಅರ್ಥ ಆಯ್ತು. ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ಅರ್ಥ ಆಗೋಯ್ತಾ? ತುಂಬಾ ಡೇಂಜರ್ ಇದಳಪ್ಪ ಹೇಳು. ಏ ಅಮೂಲ್ ಬೇಬಿ, ಗ್ರಹಚಾರವೋ ಏನಿಗೆ ವನವಾಸವೋ ಏನ ಮಾಡಿದೆನೆಂದು ಈ ಗತಿ ನನಗೆ ತಂದೆಯೋ. ಲೇ ಬಾಮೈದ, ಈ ಮಗು ಎಲ್ಲೋಯ್ತೋ ಏನೋ. ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಲ್ಲ ಅಷ್ಟು. ಅದಾದ್ಮೇಲೆ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಶಾಪ್ ಬೇರೆ ಕ್ಲೋಸ್ ಆಗಿದೆ. ಎಲ್ಲೋದ್ನೋ ಏನೋ. ಚಿಕ್ಕಪ್ಪ, ಅಲ್ಲ ಚಿಕ್ಕಪ್ಪ. ಇಲ್ಲ ಚಿಕ್ಕಪ್ಪ, ಕಣ್ಣಿಗೆ ದುರ್ಬೀನ್ ಹಾಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಚಿಕ್ಕಪ್ಪ, ಲೋ ಬಾಮೈದ, ಈಗ ನೀನೇ ನನಗೆ ಕಣ್ ಕೊಡೋ ಕಣ್ಣಪ್ಪ. ಎಲ್ಲಿದ್ಯಪ್ಪ? ಅಲ್ಲ, ನನ್ ಬಾಮೈದನ್ ಇಲ್ಲಿಂದ ಯಾರು ಕಿಡ್ನಾಪ್ ಮಾಡ್ಬಿಟ್ರ? ಅವನ್ ಆಗದೆ ಇರೋಂಥವ್ರು ಯಾರಿದ್ದಾರೆ? ಬಡ್ಡಿ ಮಕ್ಕಳು ಇವರೇ ಬಾಮೈದನ್ ಕಿಡ್ನಾಪ್ ಮಾಡೋರೆ. ಅವ್ನು ನೋಡ್ಕೊಂಡು ಜೀವದ ಗೆಳೆಯ ನಾನು ಬರ್ತೀನಿ ಅಂತ ನನಗೂ ಹಂಚಕೊಂಡು ನಿಂತವ್ರೆ. ಓಯ್ ಕಾಮಿಡಿ ಪಿಸ್ಸೋ ಬಾರಾಳೆ. ರಾತ್ರಿ ಅಟ್ಕೋಸ್ಕೊತಲ್ಲಪ್ಪ. ನೀನೇನು ಮಾಡ್ತದೆ ಇಷ್ಟೊತ್ತಲ್ಲಿ? ಅದು ರಾತ್ರಿ ಹೊತ್ತು ನಿದ್ದೆಗಣ್ಣಲ್ಲಿ ನಡ್ಕೊಂಬರೋ ಕಾಯಿಲೆ, ಅದಕ್ಕೆ ನಡ್ಕೊಂಬಂದ್ಬಿಟ್ಟೆ. ಲವ್ ಐಟು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಕಣೋ, ವಯಸ್ಸಾದ್ರೂ ಮರ್ಯಾದೆ ಕೊಟ್ರ ಕತ್ತೆಗೂ ವಯಸ್ಸಾಗುತ್ತೆ. ಯಾಕೋ ಓವರ್ ಆಗ್ಲಿಲ್ಲ? ಚಿಕ್ಕಪ್ಪ ಇನ್ನೂ ಸಿಕ್ಕಿಲ್ಲ ಚಿಕ್ಕಪ್ಪ. ಅವ್ನು ಸಿಕ್ಕಿದ ಕೂಡಲೇ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಕೊಡಬೇಡಿ. ಅರ್ಥ ಆಯ್ತು? ಅವ್ನು ಸಿಕ್ಕಿಲ್ಲ ಅಂದ್ರೆ ನಂದು 2 ಕಣ್ಣು ಕಂಡವರೆಲ್ಲ ನನ್ನ ಎದುರ್ಸಂಗ ಆಗೋಯ್ತಲ್ಲಪ್ಪ. ದೊರೆಗಳೇ, ಅಚ್ಚರಿ, ತಾವೇನು ಇಷ್ಟೊತ್ತಲ್ಲಿ ಇಲ್ಲಿ? ಪ್ರಶ್ನೆನಾ? ಕೇಳಿರೋ ಪ್ರಶ್ನೆಗೆ ಮೊದಲು ನೀನು ಉತ್ತರ ಕೊಡು. ಕೆಲವು ಕಡ್ಡಿ ನನ್ನ ಮಗನೇ, ಆ ಸತ್ಯ ನಿನ್ ಜೊತೆ ಇಲ್ಲ ಅಂದಿದ್ರೆ ಇಷ್ಟೊತ್ತು ನೀನು ಮುರಿದು ನನ್ನ ಅಲ್ಲಿಗೆ ಹಾಕೋ ಕಡ್ಡಿ ಮಾಡ್ಕೊಂಡ್ಬಿಡ್ತಿದ್ದೆ. ಏನೋ ಮುಖ ನೋಡ್ತಿದ್ಯಾ? ನಿಂಗೆ ಕೇಳ್ತಿರೋದು. ಅದು ನನ್ನ ಬಾಮೈದನ್ ಹುಡ್ಕೊಂಡ್ ಬಂದೆ ಕಣ್ರಪ್ಪ. ರಾತ್ರಿಯಿಂದ ನನ್ನ ಬಾಮೈದ ಕಾಣ್ತಿಲ್ಲ.
ಈಗ ನಾನು ಹೇಳ್ದೆ ತಾನೆ, ನೀವ್ ಹೇಳಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಸತ್ಯ ಅವ್ರ ಅಮ್ಮ ಬಂದು ಸತ್ಯ ಕಾಣ್ತಿಲ್ಲ ಅಂದ್ರು. ಅದಕ್ಕೆ ನಾವೆಲ್ಲರೂ ಸತ್ಯ ನೋಡ್ಕೊಂಡ್ ಬಂದಿದ್ದೀವಿ. ಏನೋ ಕಾಂಚಲಿನಾ? ಮತ್ತೇನ್ ಗುರುವೆ, ಸುಳ್ಳು ಹೇಳೋದಕ್ಕೂ ಟ್ಯಾಲೆಂಟ್ ಇರ್ಬೇಕು. ನಾನೇನ ನನ್ನ ಬಾಮೈದ ಕಾಣ್ತಾ ಇಲ್ಲ ಅಂತಂದೆ, ಅದಕ್ಕೆ ನೀವು ಸತ್ಯ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ. ಅಲ್ಲ, ಇಬ್ರು ಒಟ್ಟಿಗೆ ಕಾಣದೇ ಇರೋದಕ್ಕೆ ಅವ್ರಿಬ್ರು ಏನ್ ಲವರ್ಸ? ಏಯ್ ಅಲ್ಲಡ ನೋಡ್ದೆ, ಅದು ನಮ್ ಸತ್ಯನ್ ಬೈಕು. ಇಲ್ಲಿ ಹಾಕಿದೆ. ಸತ್ಯ ಏ ಎಲ್ಲ ಸತ್ಯ. ಎಲ್ಲ ಸತ್ಯ ಹೇಳಿಲ್ಲ ಅಂದ್ರೆ ಅಷ್ಟೇ, ಎಲ್ಲ ಸತ್ಯ. ಹಿಂಗ್ ಸುತ್ಕೊಂಡು ಪ್ರಶ್ನೆ ಕೇಳ್ತಿದ್ರೆ ನನ್ ತಲೆ ಸುತ್ತುತ್ತೆ ಕಣ್ರು. ಒಂದ್ ಕಡೆ ನಿಂತ್ಕೊಂಡು ಪ್ರಶ್ನೆ ಕೇಳ್ರು, ಹೇಳ್ತೀನಿ. ನಿಂತ್ಕೊಂಡ್ವಿ, ಈಗ ಹೇಳು. ನನ್ಗೇನ್ರು ಗೊತ್ತು, ನನ್ ಬಾಮೈದ ಎಲ್ಲಿ ಅಂತ ನಿಮ್ಮನ್ನೇ ಕೇಳೋಣ ಅಂತ ಬಂದ್ರೆ ನೀವು ನನ್ನನ್ನೇ ಎಲ್ಲಿ ಅಂತ ಕೇಳ್ತಿದ್ದೀರಲ್ರು. ಅಲ್ಲ, ನನ್ ಬಾಮೈದ ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ಒಂದು ಅರ್ಥ ಇದೆ, ಅವನಿನ್ನ ಪಾಪು. ಏನ ಪಾಪುನ? ಪಾಪುನೇ. ನೀವೇ ಹೇಳ್ತೀರಲ್ವಾ ಅವನು ಅಮೂಲ್ ಬೇಬಿ ಅಂತ. ಅಮೂಲ್ ಬೇಬಿ ಅಂದ್ರೆ ಪಾಪು ತಾನೆ. ಪಾಪು ತಪ್ಪಿಸ್ಕೊಂಡಿದೆ ಅಂದ್ರೆ ಅರ್ಥ ಇದೆ, ಏರಿಯಾ ಡಾನೇ ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ಏನ್ರೋ ಅರ್ಥ. ಲೈ ಅರ್ಥ ಆಗಿರ್ತಲ್ಲ ಗೊತ್ತಿಲ್ಲ, ನಮ್ ಸತ್ಯ ಎಲ್ಲಿದ್ದಾಳೆ ಅನ್ನೋದು ಮಾತ್ರ ಗೊತ್ತಾಗಬೇಕು. ಅಣ್ಣಂದ್ರ, ಈ ಡ್ರಾಮಾ ಎಲ್ಲ ಯಾಕೆ? ನನ್ ಬಾಮೈದ ಎಲ್ಲಿದ್ದಾನೆ ಅಂತ ಹೇಳ್ಬಿಡ್ರಿ, ದುಡ್ಡು ಗಿಡ್ ಬೇಕಾದ್ರೆ ಡೈರೆಕ್ಟ್ ಆಗಿ ಕೇಳಿ. ಅದನ್ ಬಿಟ್ಟು ಈ ತರ ಕಿಡ್ನಾಪ್ ಮಾಡ್ಬಿಟ್ಟು ಮನೆಯವ್ರಿಗೆಲ್ಲ ಯಾಕೋ ಟೆನ್ಷನ್ ಕೊಡ್ತೀರಾ? ನೋಡ್ರು, ಅವ್ರ ಚಿಕ್ಕಪ್ಪ ಅವಾಗ್ಲಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದಾರೆ. ಇನ್ ಸ್ವಲ್ಪ ಹೊತ್ತು ಬಿಟ್ರೆ ಫೋನಿಂದಾನೆ ಆಚೆ ಬಂದು ನನ್ನ ಕೈಗುಡ್ಡೆ ಕಿತ್ತಾಕ್ಬಿಡ್ತಾರೆ. ಪ್ಲೀಸ್ ನನ್ ಬಾಮೈದ ಎಲ್ಲಿದ್ದಾನೆ ಅಂತ ಹೇಳ್ರು. ಕಿಡ್ನಾಪ್ ಮಾಡೋದು ಟ್ರೈನು. ಏಯ್, ಯಾರು ಕಿಡ್ನಾಪರ್ಸ್ ಅಂತ ಇದೀಯಾ? ನಿನ್ ಕಣ್ಗೆ ನಾವೆಲ್ಲ ಕಿಡ್ನಾಪರ್ಸ್ ತರ ಕಾಣ್ತಿದೀವಾ? ಎಲ್ಲ ಕುಳ್ಳನ್ ಮಗ್ನೆ, ನೀನ್ ಕಣ್ಣು ಕಾಣ್ಬೇಕು ಅಂದ್ರೆ 4 ಕಡೆ ಸ್ಟೂಲ್ ಮೇಲೆ ನಿಂತ್ಕೋಬೇಕು. ಅಂತದ್ರಲ್ಲಿ ನನಗೆ ಆವಾಜ್ ಆಗ್ತೀಯ. ಏನೋ ನಮ್ಮನ್ನ ಕಿಡ್ನಾಪ್ ಸತ್ಯ? ಇಲ್ಲ ಅಣ್ಣ, ಅದೇನೋ ಒಂದು ಫ್ಲೋನಲ್ಲಿ ಸತ್ಯ ಹೇಳ್ಬಿಟ್ಟೆ. ನಾನು ಹಂಗನ್ನಕ್ಕಾಗತ್ತೆ ಅಣ್ಣ. ನೀವು ಅಂದ್ರೆ ಸುಮ್ಮನೆನಾ? ನಿಮ್ಮನ್ನೆಲ್ಲ ನೋಡ್ತಿದ್ರೆ ಗಿಲ್ಗೆಟ್ ಬ್ರದರ್ ತರ ಕಾಣಿಸ್ತಾ ಇದ್ದೀರಾ.